ಇವತ್ತು ನಮ್ಮ ನಡತೆಯಲ್ಲಿ ಇರಬೇಕು ಅನ್ನೋದು ಕೂಡ ನಮ್ಮ ಹಿರಿಯರು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ನಾವು ಬಂದು ಈ ರೈತರ ಬದುಕಿಗೆ ನಮ್ಮ ಏನು ಕೃಷ್ಣಾ ಮೇಲ್ದಂಡೆ ಈ UKP ಪ್ರಾಜೆಕ್ಟ್ಗೆ ಸುಮಾರು 15 ವರ್ಷದ ಹಿಂದೆ ನಮಗೆ ಕೋರ್ಟಿನ ಆದೇಶ ಬಂತು. ಕೇಂದ್ರ ಸರ್ಕಾರ ಅದನ್ನ ಕಾರ್ಯರೂಪಕ್ಕೆ ತರಲಿಲ್ಲ. ಆದರೂ ಕೂಡ ನಮ್ಮ ಬಾಗಲಕೋಟೆ ಮತ್ತು ಬಾದಾಮಿ ಈ ಒಂದು ಬಿಜಾಪುರ ಮತ್ತು ನಮ್ಮ ಗುಲ್ಬರ್ಗ ಈ ಭಾಗದ ಜನರು ಎಲ್ಲ ಸೇರಿ ಈ ರೈತರ ಪರಿಹಾರಕ್ಕೆ ನೀವು ಒಂದು ತೀರ್ಮಾನವನ್ನು ಮಾಡಬೇಕು ಅಂತ ಹೇಳಿ ಬೆಳಗಾವಿ ಅಧಿವೇಶನದಲ್ಲಿ ನನಗೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇತ್ತು. ನನಗೆ ಈ ಹಣದ ಒತ್ತಡ ಸಮಾಧಾನ ಇಲ್ಲ. ನಮ್ಮ JD ಪಾಟೀಲ್ ಅವ್ರ ಮೇಲೆ ಜಗಳ ಮಾಡಿದೆ. ಇಷ್ಟು ಒತ್ತಡವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಅವ್ರ ಮೇಲೆ ಅಜಯ್ ನಾಯಕ್ ಮೇಲೆ ನಾನು ಹೇಳಿದೆ ಅವ್ರಿಗೆ, ಇಲ್ಲ ಸ್ವಾಮಿ, ಜನರ ಬದುಕು ಬಹಳ ಇಂಪಾರ್ಟೆಂಟು. ಬಿಜೆಪಿ ಸರ್ಕಾರ ಮಾಡಿದಂತ ತೀರ್ಮಾನಕ್ಕೆ ನಮ್ಮ ಜನರ ವಿಶ್ವಾಸ ಇಲ್ಲ, ಅವ್ರು ಯಾರು ಒಪ್ಪುದಿಲ್ಲ, ಕೋರ್ಟ್ಗೆ ಹೋಗ್ತಾರೆ. ನೀವು ಒಂದು ತೀರ್ಮಾನವನ್ನು ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ನನ್ನ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮತ್ತು MB ಪಾಟೀಲ್, HK ಪಾಟೀಲ್, ಶಿವಾನಂದ ಪಾಟೀಲ್ ಮತ್ತು ನಮ್ಮ ತಿಮ್ಮಾಪುರ ಮೇಲೆ ಬಹಳ ಒತ್ತಡವನ್ನು ಹೇರಿತು. ಇದನ್ನು ನಾವು ಕ್ಯಾಬಿನೆಟ್ ನಲ್ಲಿ 5 ಸತಿ ಚರ್ಚೆ ಮಾಡಿದ್ದೇವೆ. ವಿರೋಧ ಪಕ್ಷದ ನಾಯಕರ ಹತ್ರ ಚರ್ಚೆ ಮಾಡಿದ್ದೇವೆ. ಅನೇಕ ರೈತರ ಮುಖಂಡರ ಜೊತೆ ನಾವು ತೀರ್ಮಾನ ಮಾಡಿದ್ದೇವೆ. ನಮ್ಮ ವಾಸಣ್ಣ ಅವರ ಕುಟುಂಬದವರೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಮಾಡಿ ಇವತ್ತು ತೀರ್ಮಾನಕ್ಕೆ ನಾವು ಬಂದು ಕೋರ್ಟಿನ ಏನೇ ತೀರ್ಮಾನ ಆಗಿರ್ಲಿ, ನಾವು ಈ ಒಂದು ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ 1,33,000 ಎಕರೆಗಳಿಗೆ ಇವತ್ತು ಹಣವನ್ನ ಕೊಡಬೇಕು ಅಂತೇಳಿ ಇವತ್ತು ನಾವು ತೀರ್ಮಾನವನ್ನ ನಾವು ಮಾಡಿ, ಈ ದಿಟ್ಟವಾದಂತಹ ತೀರ್ಮಾನವನ್ನು ಮಾಡಿ ಇವತ್ತು ಚೆಕ್ ಕೊಟ್ಟಕ್ಕೆ ನಾವು ಹೊರಟಿದ್ದೇವೆ. ಇದನ್ನ ತೀರ್ಮಾನವನ್ನು ನೋಡಿ, ಈ ತೀರ್ಮಾನ ಇದನ್ನು ಗಮನದಲ್ಲಿ ಕೇಳಬೇಕು ನೀವು. ಈ ತೀರ್ಮಾನವನ್ನು ನೋಡಿ, ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶದ ಸರ್ಕಾರ ಇವತ್ತು ಕೇಂದ್ರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ನೀವು ಇದನ್ನ ಮಾಡಬಾರದು, ಇನ್ನ ತೀರ್ಪಾಗಿಲ್ಲ, ನಮ್ಮ ಸರ್ಕಾರದ ವಿರೋಧ ಇದೆ, ನೀವು ರೈತರಿಗೆ ಹಣ ಕೊಡಬಾರದು, ನೀವು ಲ್ಯಾಂಡ್ ಅಕ್ವಿಷನ್ ಮಾಡಬಾರದು, ನೀವು 524 ಕಡೆಗೆ ಹೇರಿಸಬಾರದು ಅನ್ನೋ ಒಂದು ದಿಟ್ಟವಾದಂತ ಹೋರಾಟವನ್ನ, ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವರಲ್ಲದೆ ಮಹಾರಾಷ್ಟ್ರದವರು ಕೂಡ ಅವ್ರದ್ದು ಕೂಡ ಅವರ ಅಭಿಪ್ರಾಯವನ್ನ ಇದು ಆಗಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರಿಗೆ ಮನವರಿಕೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಪ್ರಯತ್ನ ಪಟ್ಟೆ. 2 ಬಾರಿ ಕೇಂದ್ರದ ಮಂತ್ರಿಗಳು CR ಪಾಟೀಲ್ ಅವರು ಮೀಟಿಂಗ್ ಇಟ್ಟಿದ್ರು. ಒಂದ್ಸತಿ ಮಹಾರಾಷ್ಟ್ರ ಅವರು ಮುಂದೂಡಿದ್ರು, ಇನ್ನೊಂದ್ಸತಿ ಆಂಧ್ರ ಪ್ರದೇಶದವರು ಮುಂದೂಡಿದ್ರು. ಅದಾದ ಮೇಲೆ ಇವತ್ತು ಈ ಒಂದು ತಕರಾರು ಅರ್ಜಿಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ನುಡಿದಂತೆ ನಡೆದಿದ್ದೇವೆ. ನಮ್ಮ ಭೂಮಿ, ನಮ್ಮ ನೀರು, ನಮ್ಮ ಹಕ್ಕು ಅಂತ ತೀರ್ಮಾನ ಮಾಡಿ ಇವತ್ತು ನಾವು 3,000 ಕೋಟಿ ರೂಪಾಯಿನ ಈ ವರ್ಷನೇ ಹಂಚಬೇಕು. ಈ ವರ್ಷದಲ್ಲಿ ಸಾಲದ ಒಂದು ಚಿಂತೆ ಇಲ್ಲ, ಇನ್ನೆಲ್ಲ ಹಣವನ್ನ ಹಂಚಬೇಕು ಅಂತೇಳಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬಲಿಷ್ಠವಾದಂತಹ ತೀರ್ಮಾನವನ್ನ ನಿಮಗೋಸ್ಕರ ಇವತ್ತು ನಾವು ಮಾಡಿ ಇವತ್ತು ಚೆಕ್ ಅನ್ನು ಹಂಚಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ನನಗೂ ಸಮಾಧಾನ ಇದೆ. ಕಾವೇರಿ ವಿಚಾರದಲ್ಲಿ ನಮ್ಮ ಹೋರಾಟ ಜಯ ಸಿಕ್ಕಿದೆ.